ನಾವು ತಿಂದಂಥ ಆಹಾರ 100% ಜೀರ್ಣ ಆಗೋಲ್ಲ. ದೇಹದಲ್ಲಿ ಇರುವಂಥ ಟಾಕ್ಸಿನ್ಸ್ಗಳನ್ನು ನಿವಾರಿಸುವ ತಂತ್ರ ಏನಿದೆ ಅದು ಡಿಟಾಕ್ಸ್. ನಮಗೆ ಅಷ್ಟಾಗಿ ಪರಿಚಯ ಇಲ್ಲದೆ ಇರ್ತಕ್ಕಂಥ ಮತ್ತೊಂದು ವ್ಯವಸ್ಥೆ ನಮ್ಮ ದೇಹದಲ್ಲಿದೆ, ಅದನ್ನು ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಕರೀತೇವೆ. ನಮ್ಮ ದೇಹಕ್ಕೆ ಅನಗತ್ಯವಾದ ಅಪಾಯಕಾರಿಯಾದ ವಸ್ತುಗಳು ಉತ್ಪಾದನೆ ಆಗ್ತಾನೇ ಇರುತ್ತೆ. ಇದು ಮನುಷ್ಯ ಹುಟ್ಟಿದ ದಿವಸದಿಂದ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಕೆಲಸ. ನಮ್ಮ ದೇಹದಲ್ಲಿ ಇರುವಂಥ ಮುಖ್ಯವಾದ ವಿಷಹರಣ ಅಂಗಗಳು ಯಾವುದು ಅಂತ ಕೇಳ್ತಂದರೆ, ವಾಸ್ತವದಲ್ಲಿ ಇದು ಒಂದು ದೊಡ್ಡ ಕಾರ್ಖಾನೆ, ಒಂದು ಫ್ಯಾಕ್ಟ್ರಿ. ಈ ಫ್ಯಾಕ್ಟ್ರಿಯಲ್ಲಿ 500 ಕೆಲಸಗಳು ಒಂದೇ ಕಾಲದಲ್ಲಿ ನಡೀತಾ ಇರುತ್ತೆ. ಇದು ನಮ್ಮೆಲ್ಲರಿಗೂ ಪರಿಚಿತವಾಗಿರ್ತಕ್ಕಂಥ 5 ವಿಷಹಾರಕ ಅಂಗಗಳು. ನಾವು ಹುಟ್ಟಿದ ದಿನದಿಂದ ಇವತ್ತಿನವರೆಗೂ ಲೆಕ್ಕ ಹಾಕ್ತು ಅಂದರೆ ಎಷ್ಟು ಲೀಟರ್ ಕಾರ್ಬನ್ ಡೈಆಕ್ಸೈಡನ್ನು ನಮ್ಮ ಶ್ವಾಸಕೋಶ ಹೊರಗಡೆ ವಿಸರ್ಜಿಸಿದೆ, ನಮ್ಮ ದೇಹವನ್ನು ಕಾಪಾಡಿದೆ. ಲೆಕ್ಕ ಹಾಕಿ ಬಹಳ ಕುತೂಹಲಕರವಾದಂಥ ವಿಚಾರ. ಈ ಡಿಟಾಕ್ಸ್ ಥೆರಪಿ ಅನ್ನೋದನ್ನು ವಿಶ್ವದಲ್ಲಿ ಇರುವಂಥ ಯಾವುದೇ ವೈದ್ಯಕೀಯ ವಿದ್ಯಾಲಯ ಕಲಿಸಲ್ಲ. ಪ್ರತಿ ನಿಮಿಷವೂ ನಮಗೆ ಉಪಕಾರವನ್ನು ಮಾಡ್ತಾ ಇರ್ತಕ್ಕಂಥ ಈ ಶ್ವಾಸಕೋಶಗಳಿಗೆ ಅಪಕಾರವನ್ನೇ ಮಾಡ್ತಾ ಇದ್ದೀವಿ ನಾವು. 1 ಚಮಚ ಮದ್ಯಸಾರವನ್ನು ನೀವು ಸೇವಿಸಿದರೆ 100 ನರಕೋಶಗಳು ಸಾಯುತ್ತೆ ಅಂತ ಹೇಳ್ತಾರೆ. ಮಕ್ಕಳು ಹಗಲು ಹೊತ್ತಿನಲ್ಲಿ ಏನೆಲ್ಲ ಓದಿರ್ತಾರೆ, ಹೊಸ ವಿಚಾರಗಳನ್ನು ಕಲಿತಿರ್ತಾರೆ, ಅದು ನೆನಪಾಗಿ ಪರಿವರ್ತನೆ ಆಗೋದು ಮಲಗಿದ್ದಾಗ. ಈ 6 ವ್ಯವಸ್ಥೆಗಳು ಏನಿದೆ ಇವು ಪ್ರಧಾನವಾದ ವ್ಯವಸ್ಥೆಗಳು. ನಮ್ಮಲ್ಲಿ ಇರ್ತಕ್ಕಂಥ ಪ್ರತಿನಿತ್ಯ ಉತ್ಪಾದನೆಯಾಗುವಂಥ ವಿಷವಸ್ತುಗಳನ್ನು ಕಾಲಕ್ಕೆ ಸರಿಯಾಗಿ ದೇಹದಿಂದ ಹೊರಗೆ ಕಳಿಸೋದಕ್ಕೆ ನಾವೇನೇ ಚಿಕಿತ್ಸೆ ಕೊಟ್ಟರೆ ಅದಕ್ಕೊಂದು ಪುರಾವೆ ಇರಬೇಕು. ಪುರಾವೆ ಇಲ್ಲದೆ ಕೊಡಲಿಕ್ಕೆ ಬರೋದು. ಈ ಜ್ಯೂಸ್ ಥೆರಪಿಗಳು, ಟೀ ಥೆರಪಿಗಳು ತಮ್ಮದೇ ಆದ ಸಮಸ್ಯೆಗಳನ್ನು ಒಳಗೊಂಡಿದೆ. ಹೇಳ್ತಾರೆ ನೋಡಿ, ಎಲ್ಲ ಬೇರೆ ಆಯಿತು, ಎಲ್ಲ ವಿಷವಸ್ತುಗಳು ಹೊರಟುಬಿಡ್ತು, ಅದರಿಂದ ಆಚೆ ಇನ್ನೇನು ಯೋಚನೆ ಇಲ್ಲ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಹೀಗೆಲ್ಲ ಹೇಳ್ತಾರೆ. ಆದರೆ ಅವ್ರು ಕೊಟ್ಟಿರೋದು ಬರೀ ಸಣ್ಣ, ಅದು ಬಿಟ್ಟು ಇನ್ನೇನಿರಲ್ಲ. ಅದರಲ್ಲಿ ಆರೋಗ್ಯವಾಗಿರಬೇಕು ಅನ್ನೋ ಕಾರಣದಿಂದ 100% ಆರೋಗ್ಯವಾಗಿರುವ ಒಬ್ಬ ಮನುಷ್ಯ ಈ ರೀತಿಯಾದ ಕೊಲಾನ್ ಥೆರಪಿ ಮಾಡಿಸ್ಕೊಳ್ಳೋದ್ರಿಂದ ಲಾಭ ಇದೆಯಾ ಅಂದರೆ ನನಗೆ ತಿಳಿದ ಮಟ್ಟಿಗೆ ಇಲ್ಲ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಥಟ್ ಅಂತ ಹೇಳಿ ಕಾರ್ಯಕ್ರಮದ ಮುಖಾಂತರ ಕನ್ನಡಿಗರ ಮನೆ ಮಾತಾಗಿರುವಂತಹ ಕ್ವಿಜ್ ಮಾಸ್ಟರ್ ಇವರು. ಹಾಗೆಯೇ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ, ವಾಗ್ಮಿ ಕೂಡ ಹೌದು. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ನಾ ಸೋಮೇಶ್ವರ ಸರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಹತ್ರ ನಾವು ಬಾಡಿ ಡಿಟಾಕ್ಸ್ ಅಂತ ಹೇಳಿದ್ರೆ ನಮ್ಮ ದೇಹದ ವಿಷಕಾರಿ ಅಂಶಗಳನ್ನು ನಾವು ಯಾವ ರೀತಿಯಾಗಿ ಹೊರ ಹಾಕಬೇಕು, ನಿಜವಾಗಿಯೂ ನಾವು ಅದನ್ನು ಬಾಹ್ಯವಾಗಿ ಮಾಡಬೇಕಾ ಅಥವಾ ನಮ್ಮ ದೇಹವೇ ನಮ್ಮ ದೇಹದಲ್ಲಿರುವಂಥ ವಿಷಕಾರಿ ಅಂಶಗಳನ್ನು ಅಥವಾ ಆ ಒಂದು ಅಂಶಗಳನ್ನು ಹೊರಗಡೆ ಹಾಕುತ್ತಾ, ಇದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು, ಸೊ ಎಲ್ಲ ವಿಚಾರದ ಬಗ್ಗೆ, ಅದರ ಜೊತೆಗೆ ನಮ್ಮ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಸರ್ ಇದ್ದಾರೆ. ಸರ್ ಹೇಗಿದ್ದೀರಾ? ನಮಸ್ತೆ ಸರ್. ಆರಾಮಾಗಿದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ, ಧನ್ಯವಾದಗಳು. ನಮ್ಮ ವೀಕ್ಷಕರಿಗೂ ಸಹ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೇನೆ. ಸರ್, ಬಾಡಿ ಡಿಟಾಕ್ಸ್ ತುಂಬ ಜನರಿಗೆ ಈಗ ಒಂದು ರೀತಿ ಹೆಚ್ಚು ಚಾಲ್ತಿಯಲ್ಲಿರುವಂಥ ಒಂದು ಪದ ಅಂತಲೇ ಹೇಳ್ಬೋದು. ದೇಹದ ವಿಷಕಾರಿ ಅಂಶವನ್ನು ಹೊರಗಡೆ ಹಾಕುವಂಥದ್ದು ಅಂತ ಒಂದು ಪ್ರಶ್ನೆ ಬರುತ್ತೆ. ಹುಟ್ಟಿಸಿರೋ ದೇವರು ಹುಲ್ಮೇಯಿಸದೆ ಇರ್ತಾನ ಅಂತ. ಅಂದರೆ ನಮಗೆ ಈ ದೇಹ ಇದೆ, ಆರೋಗ್ಯವನ್ನು ಕೊಟ್ಟಿದ್ದಾರೆ, ಚೆನ್ನಾಗಿ ನೋಡ್ಕೋತಾರೆ ಅನ್ನುವಂಥದ್ದು ಒಂದು ನಂಬಿಕೆ. ಆದರೆ ಹೊರಗಡೆಯಿಂದ ನಾವು ಅದನ್ನು ಡಿಟಾಕ್ಸ್ ಮಾಡಬೇಕಾ ಅಥವಾ ವಿಷಕಾರಿ ಅಂಶವನ್ನು ತೆಗೆಯೋದಕ್ಕೆ ನಾವು ಬಾಹ್ಯವಾಗಿ ಪ್ರಯತ್ನವನ್ನು ಪಡಬೇಕಾ? ನಮ್ಮ ದೇಹನೇ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವಾ ಅಂತ ಡೌಟ್ ಬರುತ್ತೆ. ಯಾಕಂದರೆ ಇವಾಗ ಹೆಚ್ಚು ಚಾಲ್ತಿಯಲ್ಲಿ ಈ ಬಾಡಿ ಡಿಟಾಕ್ಸ್ ಅಂತ ಇರೋದ್ರಿಂದಾಗಿ ಕೆಲವರಿಗೆ ಸ್ವಲ್ಪ ಡೌಟ್ ಇರ್ಬೋದು, ಏನಪ್ಪ ಇದು ಬಾಡಿ ಡಿಟಾಕ್ಸ್, ದೇಹದಿಂದ ವಿಷಕಾರಿ ಅಂಶವನ್ನು ಹೊರಗಡೆ ಹಾಕೋದು ಹೇಗೆ ಅಂತ. ಸೊ ಈ ವಿಚಾರದ ಬಗ್ಗೆ ಅಥವಾ ಬಾಡಿ ಡಿಟಾಕ್ಸ್ ಅನ್ನುವಂಥ ಈ ಒಂದು ಕಾನ್ಸೆಪ್ಟ್ ಏನಿದೆಯಲ್ವ ಸರ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಸರ್? ಬಾಡಿ ಡಿಟಾಕ್ಸ್ ಅನ್ನೋದು ಹೊಸ ಶಬ್ದದ ಹಾಗೆ ಕೇಳಿಸುತ್ತೆ. ಹೌದು.
ವಾಸ್ತವದಲ್ಲಿ ಹೊಸದೇನಲ್ಲ. ತೀರಾ ಹಳತಾದದ್ದು, ಮನುಷ್ಯನಷ್ಟೇ ಹಳತಾದಂಥ ವಿಚಾರ. ಮೊದಲಿಗೆ ನಾವು ಈ ಡಿಟಾಕ್ಸ್ ಅನ್ನೋ ಶಬ್ದದ ಅರ್ಥ ತಿಳ್ಕೋಬೇಕಾಗುತ್ತೆ. ಏನಿದು ಅಂತ. ಡಿಟಾಕ್ಸಿಫಿಕೇಷನ್ ಅಂತ ಒಂದು ಶಬ್ದ ಇದೆ. ಅದರ ಹ್ರಸ್ವ ರೂಪ, ಶಾರ್ಟ್ ಫಾರ್ಮ್ ಡಿಟಾಕ್ಸ್ ಅಂತ ಹೇಳ್ತಾರೆ. ಈ ಡಿಟಾಕ್ಸ್ ಅನ್ನೋ ಶಬ್ದದಲ್ಲಿ 2 ಪದಗಳಿವೆ. ಒಂದು ಡಿ, ಇನ್ನೊಂದು ಟಾಕ್ಸ್. ಈ ಟಾಕ್ಸ್ ಅನ್ನೋದು ಟಾಕ್ಸಿನ್ಸ್ ಅನ್ನೋ ಶಬ್ದದ ಹ್ರಸ್ವ ರೂಪ, ಶಾರ್ಟ್ ಫಾರ್ಮ್. ಟಾಕ್ಸಿನ್ಸ್ ಅನ್ನೋದನ್ನು ಟಾಕ್ಸ್ ಅಂತ ಹೇಳ್ತಾರೆ. ಡಿ ಅಂತ ಹೇಳ್ತಂದರೆ ನಿವಾರಿಸುವುದು, ತೆಗೆಯುವುದು, ಹರಣ ಮಾಡುವುದು, ಹೀಗೆಲ್ಲ ಅರ್ಥಗಳು ಬರುತ್ತೆ. ಟು ರಿಮೂವ್ ಅಂತ ಹೇಳ್ಬೋದು. ಅಂದರೆ ದೇಹದಲ್ಲಿ ಇರುವಂಥ ಟಾಕ್ಸಿನ್ಸ್ಗಳನ್ನು ನಿವಾರಿಸುವ ತಂತ್ರ ಏನಿದೆ ಅದು ಡಿಟಾಕ್ಸಿಫಿಕೇಷನ್ ಅಂತ ಹೇಳ್ಬೋದು. ಕನ್ನಡದಲ್ಲಿ ಏನು ಹೇಳ್ಬೋದು? ಬಹಳ ಸರಳವಾಗಿ ಇದನ್ನು ಕನ್ನಡದಲ್ಲಿ ಟಾಕ್ಸಿನ್ ಅನ್ನೋದಕ್ಕೆ ಕನ್ನಡದಲ್ಲಿ ವಿಷ ಅಂತ ಶಬ್ದಗಳನ್ನು ಬಳಸ್ತೇವೆ. ಹೌದು. ತೆಗೆಯೋದು, ಹರಣ, ವಿಷಹರಣ ಅಂತ ಹೇಳ್ಬೋದು. ಇದು ತೀರಾ ತಾಂತ್ರಿಕವಾಗಿ ಕೇಳಿಸುತ್ತೆ ಈ ಶಬ್ದ ಅನ್ನೋದಾದರೆ. ಸರಳವಾಗಿ ಹೇಳೋದಾದರೆ ಕಾಯಶುದ್ಧಿ ಅಂತ ಹೇಳ್ಬೋದು. ಕಾಯ ಅಂದರೆ ದೇಹ. ಕಾಯ ಅಂದರೆ ದೇಹ. ನೀವು ಬಾಡಿ ಡಿಟಾಕ್ಸ್ ಅಂತ ಹೇಳಿದ್ರಿ. ಆ ಬಾಡಿ ಅನ್ನೋ ಶಬ್ದವನ್ನೇ ಕಾಯ ಅಂತ ನಾವು ಬಳಸ್ತಾ ಇದ್ದೇವೆ. ಅಲ್ಲಿ ನೀವೇನು ಮಾಡಿದ್ರಿ? ಟಾಕ್ಸಿನ್ಸ್ ಅದನ್ನು ರಿಮೂವ್ ಅನ್ನೋ ಅರ್ಥದಲ್ಲಿ ಬಳಸಿದ್ದೀರಾ. ಅದನ್ನೇ ನಾವು ಶುದ್ಧಿ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದೀವಿ. ಹಾಗಾಗಿ ವಿಷಹರಣ ಅಥವಾ ಕಾಯಶುದ್ಧಿ ಅಂದರೆ ಏನು ಅಂತ ತಿಳ್ಕೊಬೇಕು ನಾವು. ಹೌದು. ಅದು ಇವತ್ತಿನ ಮಾತುಕತೆಯ ಮೂಲ ವಿಚಾರ. ಸೊ ದೇಹದಲ್ಲಿರುವಂಥ ವಿಷವನ್ನು ಹೊರಗಡೆ ಹಾಕುವಂಥದ್ದು, ಅಥವಾ ನೀವು ಹೇಳಿದ ಹಾಗೆ ಕಾಯಶುದ್ಧಿ ಅಂತ. ಹಾಗಿದ್ರೆ ನಮ್ಮ ದೇಹದಲ್ಲಿ ವಿಷ ಯಾವಾಗ ಉತ್ಪತ್ತಿ ಆಗುತ್ತೆ ಅನ್ನುವ ಪ್ರಶ್ನೆ ಬರುತ್ತೆ. ಉತ್ಪತ್ತಿ ಆಗಿರೋದ್ರಿಂದಾಗಿ ಅದನ್ನು ಹೊರಗಡೆ ಹಾಕಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಆದರೆ ಅದಕ್ಕಿಂತ ಮುಂಚೆ ಎಲ್ಲಿ ಉತ್ಪತ್ತಿಯಾಗಿದೆ, ಯಾವಾಗ ಉತ್ಪತ್ತಿಯಾಗಿದೆ, ಎಷ್ಟು ಉತ್ಪತ್ತಿಯಾಗಿದೆ ಅಂತ. ಸೊ ಏನು ಹೇಳ್ತೀರಾ ಸರ್? ನಮ್ಮ ದೇಹದಲ್ಲಿ 24 ಗಂಟೆಗಳ ಕಾಲ ನಮ್ಮ ದೇಹಕ್ಕೆ ಅನಗತ್ಯವಾದ ಅಪಾಯಕಾರಿಯಾದ ವಸ್ತುಗಳು ಉತ್ಪಾದನೆ ಆಗ್ತಾನೇ ಇರುತ್ತೆ. ಈ ವಸ್ತುಗಳ ಉತ್ಪಾದನೆ ಯಾವಾಗ ಆರಂಭವಾಗುತ್ತೆ ಅಂದರೆ ನಾವು ಹುಟ್ಟೋದಕ್ಕೆ ಮೊದಲೇ, ಅಂದರೆ ತಾಯಿಯ ಹೊಟ್ಟೆಯಲ್ಲಿ ಇರೋವಾಗಲೇ ಈ ವಿಷವಸ್ತುಗಳ ಉತ್ಪಾದನೆ ಆಗ್ತಾ ಇದ್ದು ಆ ಶಿಶು ಅವುಗಳನ್ನು ಕ್ಲುಪ್ತವಾಗಿ ತನ್ನ ದೇಹದಿಂದ ಹೊರಗೆ ಕಳಿಸ್ತಾ ಇರುತ್ತೆ. ಹಾಗಾಗಿ ಹುಟ್ಟೋದಕ್ಕೆ ಮೊದಲು ಆರಂಭವಾದಂಥ ಈ ವಿಷಹರಣ ಪ್ರಯತ್ನ ಏನಿದೆ ಅದು ಸಾಯುವ ಕೊನೆಯ ಕ್ಷಣದವರೆಗೂ ಮುಂದುವರಿಯುತ್ತೆ. ದಿನದ 24 ಗಂಟೆ ಹಗಲು ರಾತ್ರಿ ಪ್ರತಿ ಸೆಕೆಂಡಲ್ಲೂ ಸಹ ನಮ್ಮ ದೇಹ ಈ ವಿಷವಸ್ತುಗಳನ್ನು ನಿವಾರಿಸ್ತಾ ಇರುತ್ತೆ. ಅದು ಅದರ ಕರ್ತವ್ಯ. ಈಗ ಪ್ರಶ್ನೆ ಏನು ಅಂದರೆ, ಈ ವಿಷವಸ್ತುಗಳು ಯಾಕೆ ಉತ್ಪಾದನೆ ಆಗುತ್ತವೆ ಅಂತ. ಯಾಕೆ ಉತ್ಪಾದನೆ ಆಗುತ್ತವೆ ಅಂದರೆ ನಾವು ಊಟ ಮಾಡ್ತೇವಲ್ಲ, ಅದಕ್ಕೋಸ್ಕರ ಉತ್ಪಾದನೆ ಆಗುತ್ತವೆ ಅವು. ಏನು ಹಾಗಂದರೆ, ಬದುಕೋದಕ್ಕೆ ನಾವು ಆಹಾರ ಪದಾರ್ಥಗಳನ್ನು ಸೇವಿಸ್ತೇವೆ. ಶಕ್ತಿ ಬರೋಕ್ಕೆ ಕಾರ್ಬೋಹೈಡ್ರೇಟ್ಗಳನ್ನು, ಅಂದರೆ ಅಕ್ಕಿ, ಗೋಧಿ, ರಾಗಿ, ಜೋಳ, ಸಜ್ಜೆ ಇತ್ಯಾದಿ. ಶಕ್ತಿ ಬರಲಿ, ಸ್ನಾಯುಗಳು ಗಟ್ಟಿಮುಟ್ಟಾಗಲಿ, ದುರಸ್ತಿ ಕಾರ್ಯ ನಡೆಯೋದಕ್ಕೆ ಪ್ರೋಟೀನ್ಸ್ ಬೇಕಾಗುತ್ತೆ. ಇದು ಬೇಳೆಕಾಳುಗಳಲ್ಲಿ ಸಿಗುತ್ತೆ. ಹಾಗೆಯೇ ಮಾಂಸಾಹಾರದಲ್ಲಿ ಸಿಗುತ್ತೆ. ಇದು ನಮಗೆ ಗೊತ್ತಿರುವಂಥ ವಿಚಾರ. ಇನ್ನು ತೈಲ ಪದಾರ್ಥಗಳು, ಸಸ್ಯಜನ್ಯ ತೈಲಗಳು ಅಂತ ಹೇಳ್ತಂದರೆ ನಮ್ಮ ತೆಂಗಿನ ಎಣ್ಣೆ ಆಗ್ಬೋದು, ಶೇಂಗಾ ಎಣ್ಣೆ ಆಗ್ಬೋದು, ಕುಸುಬೆ ಎಣ್ಣೆ ಆಗ್ಬೋದು, ಸೂರ್ಯಕಾಂತಿ ಎಣ್ಣೆ ಆಗ್ಬೋದು, ಹಾಗೆಯೇ ಬೆಣ್ಣೆ ತುಪ್ಪ. ಇವು ದೇಹದ ಬೆಳವಣಿಗೆಗೆ ಅಗತ್ಯವಾದ ಜಿಡ್ಡು ಪದಾರ್ಥಗಳು.
ಇವುಗಳ ಜೊತೆಗೆ ನಾವು ಹಣ್ಣು ತರಕಾರಿಗಳನ್ನು ಸೇವಿಸ್ತೇವೆ, ಸೊಪ್ಪನ್ನು ಸೇವಿಸ್ತೇವೆ. ಅವುಗಳಲ್ಲಿ ವಿಟಮಿನ್ನು ಮತ್ತು ಖನಿಜಗಳು, ಲವಣಗಳು ಸಾಕಷ್ಟು ಇರುತ್ತೆ. ನಮ್ಮ ದೇಹ ಕೆಲಸ ಮಾಡಲಿಕ್ಕೆ ಇವು ಬೇಕು. ಇವುಗಳ ಜೊತೆಗೆ ನೀರನ್ನು ಕುಡಿತೇವೆ. ಯಾಕಂದರೆ ಈ ಎಲ್ಲ ಆಹಾರ ಪದಾರ್ಥಗಳು ಜೀರ್ಣವಾಗಬೇಕಾದರೆ ನೀರಿನ ಮಾಧ್ಯಮದಲ್ಲೇ ಅದು ಆಗೋದು. ಹಾಗಾಗಿ ನೀರನ್ನು ಸೇವಿಸಬೇಕು. ಇವನ್ನೆಲ್ಲ ಸೇವಿಸಿದ ಮೇಲೆ ಅವು ಜೀರ್ಣವಾಗಿ ದೇಹಕ್ಕೆ ಯಾವ ಯಾವ ಪೋಷಕಾಂಶಗಳು ಬೇಕೋ ಅವುಗಳನ್ನು ಪೂರೈಸಿದ ಮೇಲೆ ಅನಗತ್ಯವಾದ ಹಾಗೂ ಅಪಾಯಕಾರಿಯಾದ ವಸ್ತುಗಳು ಉತ್ಪಾದನೆಯಾಗುತ್ತೆ. ಅವುಗಳನ್ನು ಕ್ಲುಪ್ತವಾಗಿ, ಅಂದರೆ ಸಮಯಕ್ಕೆ ಸರಿಯಾಗಿ ಅವುಗಳನ್ನು ದೇಹದಿಂದ ಹೊರಗಡೆ ಕಳಿಸಬೇಕು, ವಿಸರ್ಜಿಸಬೇಕು, ವಿಲೇವಾರಿ ಮಾಡಬೇಕು. ಇದನ್ನೇ ವಿಷಹರಣ ಅಥವಾ ಡಿಟಾಕ್ಸ್ ಅಂತ ಕರೀತಾರೆ. ಇದು ಮನುಷ್ಯ ಹುಟ್ಟಿದ ದಿವಸದಿಂದ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಕೆಲಸ. ಇನ್ನು ನಮ್ಮ ದೇಹದಲ್ಲಿ ಇರುವಂಥ ಮುಖ್ಯವಾದ ವಿಷಹರಣ ಅಂಗಗಳು ಯಾವುದು ಅಂತ ಕೇಳ್ತಂದರೆ, ಮೊದಲ ಸ್ಥಾನದಲ್ಲೇ ಇರೋದು ಮೂತ್ರಪಿಂಡ. ಮೂತ್ರಪಿಂಡಗಳು ರಕ್ತವನ್ನು ಶೋಧಿಸಿ ರಕ್ತದಲ್ಲಿ ಇರ್ತಕ್ಕಂಥ ಅಪಾಯಕಾರಿ ಮತ್ತು ಅನಗತ್ಯ ವಸ್ತುಗಳನ್ನು ಶೋಧಿಸುತ್ತೆ. ಹೆಚ್ಚುವರಿ ಲವಣಗಳನ್ನು ಶೋಧಿಸುತ್ತೆ. ಇವನ್ನೆಲ್ಲ ಶೋಧಿಸಿ ಹೆಚ್ಚುವರಿ ನೀರನ್ನೂ ಶೋಧಿಸಿ ಅದನ್ನು ಮೂತ್ರ ರೂಪದಲ್ಲಿ ಹೊರಗಡೆ ಹಾಕುತ್ತೆ. ದಿನಕ್ಕೆ ಹೆಚ್ಚು ಕಡಿಮೆ 1.5 ಲೀಟರಿಂದ 2 ಲೀಟರ್ ಮೂತ್ರವನ್ನು ವಿಸರ್ಜಿಸ್ತೇವೆ. ಹಾಗಾಗಿ ದೇಹದ ಬಹುಪಾಲು ವಿಷವಸ್ತುಗಳೆಲ್ಲ ಈ ಮೂತ್ರದ ಮೂಲಕ ಆಚೆ ಹೋಗುತ್ತೆ. ಇದು ಮೊದಲನೇ ಅಂಗ. ಇನ್ನು ಎರಡನೇ ಅಂಗ, ವಿಷವನ್ನು ನಿವಾರಿಸುವ ಅಂಗ ಅಂತ ಹೇಳ್ತಂದರೆ ಅದು ನಮ್ಮ ಯಕೃತ್ತು ಅಥವಾ ಲಿವರ್. ಲಿವರ್ ನಮ್ಮ ಉದರದ ಬಲ ಮೇಲ್ಭಾಗದಲ್ಲಿ ಇರುತ್ತೆ. ಈ ಅಂಗ ನಮ್ಮ ಕಣ್ಣಿಗೆ ಕಾಣೋಲ್ಲ. ಇದು 500ಕ್ಕೂ ಹೆಚ್ಚು ಕೆಲಸಗಳನ್ನು ಮಾಡುತ್ತೆ. ವಾಸ್ತವದಲ್ಲಿ ಇದು ಒಂದು ದೊಡ್ಡ ಕಾರ್ಖಾನೆ, ಒಂದು ಫ್ಯಾಕ್ಟ್ರಿ. ಈ ಫ್ಯಾಕ್ಟ್ರಿಯಲ್ಲಿ 500 ಕೆಲಸಗಳು ಒಂದೇ ಕಾಲದಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ನಮ್ಮ ಆಹಾರದ ಮೂಲಕ ಬರುವಂಥ ಅನೇಕ ವಿಷವಸ್ತುಗಳನ್ನು ಶೋಧಿಸಿ ಅದನ್ನು ಪಿತ್ತದ ಮೂಲಕ ಆಚೆ ಕಳಿಸೋದು ಲಿವರಿನ ಕೆಲಸ. ಮದ್ಯಪಾನ ಮಾಡ್ತೇವೆ. ಮದ್ಯಪಾನ ನಯಾ ಪೈಸಾ ಉಪಯೋಗ ಇಲ್ಲ ನಮಗೆ ಮದ್ಯಪಾನದಿಂದ. 1 ಚಮಚ ಮದ್ಯಸಾರವನ್ನು ನೀವು ಸೇವಿಸಿದರೆ 100 ನರಕೋಶಗಳು ಸಾಯುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮನ್ನು ಅವನತಿಯತ್ರ ಕರ್ಕೊಂಡು ಹೋಗುವಂಥ ಈ ಮದ್ಯಪಾನವನ್ನು ನೀವು ನಿತ್ಯ ಮಾಡ್ತಾ ಇದ್ದರೆ ಅದರಿಂದ ಆಗುವ ದುಷ್ಪರಿಣಾಮಗಳನ್ನೆಲ್ಲ ಸರಿದೂಗಿಸೋದು ನಮ್ಮ ಯಕೃತ್ತು. ನಾನಾ ರೀತಿಯ ಔಷಧಗಳನ್ನು ಸೇವಿಸ್ತೇವೆ. ಆ ಔಷಧಗಳಲ್ಲಿ ಉತ್ಪಾದನೆಯಾಗುವಂಥ ಅನಗತ್ಯ ವಸ್ತುಗಳನ್ನೆಲ್ಲ ನಿವಾರಿಸಿ ಆಚೆ ಕಳಿಸುತ್ತೆ. ಹೀಗೆ ಬಹುಪಾಲು ವಿಷವಸ್ತುಗಳನ್ನು ಮೂತ್ರಪಿಂಡಗಳ ನಂತರ ಪ್ರತ್ಯೇಕಿಸಿ ಅವುಗಳನ್ನು ಪಿತ್ತರಸದಲ್ಲಿ ಬೆರೆಸಿ ಅದು ನೇರವಾಗಿ ನಮ್ಮ ಕರುಳಿಗೆ ಕಳಿಸುತ್ತೆ. ಆ ಪಿತ್ತರಸದಲ್ಲಿ ಇರ್ತಕ್ಕಂಥ ಕೆಲವು ಲವಣಗಳು ಕೊಬ್ಬಿನ ಪದಾರ್ಥ ಏನಿದೆ, ಕೊಬ್ಬಿನ ಅಂಶ ಏನಿದೆ, ಅದು ಜೀರ್ಣ ಆಗೋದಕ್ಕೆ ಸಹಾಯ ಮಾಡಿ ಈ ಅನಗತ್ಯ ವಸ್ತುಗಳನ್ನೆಲ್ಲ ಮಲದ ಮೂಲಕ ಆಚೆ ಕಳಿಸುತ್ತೆ. ಎರಡನೇ ಅಂಗ ನಮ್ಮ ಯಕೃತ್ತು. ಇನ್ನು ಮೂರನೇ ಅಂಗ ನಮ್ಮ ಕರುಳು, ದೊಡ್ಡ ಕರುಳು. ನಾವು ತಿಂದಂಥ ಆಹಾರ 100ಕ್ಕೆ 100ರಷ್ಟು ಜೀರ್ಣ ಆಗೋಲ್ಲ. ಒಂದಷ್ಟು ತ್ಯಾಜ್ಯ ವಸ್ತು ಹೊರಗಡೆ ಬರಲೇಬೇಕು. ಪ್ರತಿದಿನ ಸುಮಾರು 150ರಿಂದ 200 ಗ್ರಾಮ್ನಷ್ಟು ಮಲವನ್ನು ನಾವು ವಿಸರ್ಜಿಸ್ತೇವೆ. ಇದು ಸರಳವಾಗಿ ಸಹಜವಾಗಿ ಪ್ರತಿನಿತ್ಯ ನಡೆಯುವಂಥ ಕೆಲಸ ಇದು.
ಇದರ ಜೊತೆ ಅನೇಕ ಬ್ಯಾಕ್ಟೀರಿಯಾಗಳು, ಅಪಾಯಕಾರಿ ಬ್ಯಾಕ್ಟೀರಿಯಾಗಳು ಏನಿರುತ್ತೆ ಅವು ಸಹ ನಿತ್ಯ ಹೊರಗಡೆ ಹೋಗ್ತಾ ಇರುತ್ತೆ. ಉಪಯುಕ್ತ ಬ್ಯಾಕ್ಟೀರಿಯಾಗಳು ಆಚೆ ಹೋಗ್ತಾ ಇರುತ್ತೆ. ಒಟ್ಟಲ್ಲಿ ಅನಗತ್ಯವಾದ ಪದಾರ್ಥ ಏನಿದೆ ಅದು ಹೊರಗಡೆ ಹೋಗೋದಕ್ಕೆ ನಮ್ಮ ಕರುಳು ಸಹಾಯ ಮಾಡುತ್ತೆ. ಒಂದು ದಿವಸ ಮಲವಿಸರ್ಜನೆ ಆಗಲಿಲ್ಲ ಅಂದರೆ ಏನಾಗುತ್ತೆ ನೋಡಿ, ನಿಮ್ಮ ಅನುಭವಕ್ಕೆ ಬಂದಿರುತ್ತೆ. ಹೊಟ್ಟೆ ಊದ್ಕೊಂಡ್ಬಿಡುತ್ತೆ, ದಪ್ಪ ಆಗುತ್ತೆ, ಗಮನ ಎಲ್ಲ ಹೊಟ್ಟೆ ಕಡೆ ಇರುತ್ತೆ, ಏನೂ ಕೆಲಸ ಮಾಡೋಕ್ಕಾಗಲ್ಲ, ಏಕಾಗ್ರತೆ ಬರೋಲ್ಲ. ಮಧ್ಯೆ ಮಧ್ಯೆ ಅಪಾನವಾಯು ಹಾಯಿಸ್ತಾ ಇದ್ದರೆ ಅಕ್ಕಪಕ್ಕದವರೆಲ್ಲ ನೋಡ್ತಿರ್ತಾರೆ ನಮ್ಮನ್ನು. ಹಸಿವಾಗೋಲ್ಲ, ಒಳ್ಳೆಯ ಆಹಾರ ಪದಾರ್ಥಗಳಿದ್ರೂ ತಿನ್ನೋಕ್ಕಾಗೋಲ್ಲ, ಏನೆಲ್ಲ ಸಮಸ್ಯೆಗಳು ಬರುತ್ತೆ ಹೇಳಿ. ಹಾಗಾಗಿ ಪ್ರತಿದಿನ ಮಲವಿಸರ್ಜನೆ ಸರಾಗವಾಗಿ ಆಗ್ತಾ ಇದ್ದರೆ ನಮ್ಮ ಸಮಗ್ರ ಆರೋಗ್ಯ ಸ್ವಸ್ಥವಾಗಿರುತ್ತೆ. ಇದು ಮೂರನೇ ಅಂಗ. ಮೊದಲನೇದು ಮೂತ್ರಪಿಂಡಗಳು, ಎರಡನೇದು ನಮ್ಮ ಯಕೃತ್ತು, ಮೂರನೇದು ಕರುಳು. ಈ ಮೂರು ಅಂಗಗಳ ಜೊತೆಯಲ್ಲಿ ನಾಲ್ಕನೆಯ ಅಂಗ ಅಂದರೆ ನಮ್ಮ ಶ್ವಾಸಕೋಶ. ಗಾಳಿಯಲ್ಲಿರುವ ಆಕ್ಸಿಜನ್ನನ್ನು ಹೀರ್ಕೋತೇವೆ. ನಮ್ಮ ದೇಹದ ಎಲ್ಲ ಜೀವಕೋಶಗಳು ಕೆಲಸ ಮಾಡಿದ ಮೇಲೆ ಉತ್ಪಾದನೆಯಾಗುವಂಥ ತ್ಯಾಜ್ಯ ಅನಿಲವಾದ ಕಾರ್ಬನ್ ಡೈಆಕ್ಸೈಡನ್ನು ರಕ್ತ ಹೊತ್ತು ಏನು ತರುತ್ತೆ ಶ್ವಾಸಕೋಶಕ್ಕೆ, ಶ್ವಾಸಕೋಶ ಆ ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಹರಿಸುತ್ತೆ. ಅದು ತ್ಯಾಜ್ಯ ಪದಾರ್ಥ. ಪ್ರತಿ ಕ್ಷಣ ನಡೀತಾ ಇರುತ್ತೆ. ಒಂದು ನಿಮಿಷದಲ್ಲಿ ಹೆಚ್ಚು ಕಡಿಮೆ 14ರಿಂದ 15 ಸಲ ನಾವು ಉಸಿರಾಡ್ತಾ ಇರ್ತೇವೆ, ನಮಗೆ ಗೊತ್ತಿಲ್ಲದಿರೋ ಹಾಗೆ. ಹಾಗಾಗಿ ಪ್ರತಿ ನಿಮಿಷವೂ 14ರಿಂದ 16 ಸಲ ಏನು ಕಾರ್ಬನ್ ಡೈಆಕ್ಸೈಡನ್ನು ಆಚೆ ಬಿಡುತ್ತೆ. ಹೆಚ್ಚು ಕಡಿಮೆ ಸುಮಾರು 500 ml. ಒಂದು ಸಲ ಉಸಿರಾಡಿದ್ರೆ 500 ml ಗಾಳಿ ಒಳಗೆ ತಗೋತೇವೆ, ಹಾಗೆ 500 ml ಗಾಳಿ ಆಚೆ ಬಿಡುತ್ತೇವೆ. ಅಂದರೆ ನಮ್ಮ ಶ್ವಾಸಕೋಶ ಒಂದು ನಿಮಿಷದಲ್ಲಿ ಎಷ್ಟು ಕಾರ್ಬನ್ ಡೈಆಕ್ಸೈಡನ್ನು ಆಚೆ ಬಿಡುತ್ತೆ, ಒಂದು ಗಂಟೆಯಲ್ಲಿ ಎಷ್ಟು ಬಿಡುತ್ತೆ, ಒಂದು ದಿನದಲ್ಲಿ ಎಷ್ಟು ಹೊರಗಡೆ ಕಳಿಸುತ್ತೆ. ನಾವು ಹುಟ್ಟಿದ ದಿನದಿಂದ ಇವತ್ತಿನವರೆಗೂ ಲೆಕ್ಕ ಹಾಕ್ತು ಅಂದರೆ ಎಷ್ಟು ಲೀಟರ್ ಕಾರ್ಬನ್ ಡೈಆಕ್ಸೈಡನ್ನು ನಮ್ಮ ಶ್ವಾಸಕೋಶ ಹೊರಗಡೆ ವಿಸರ್ಜಿಸಿದೆ, ನಮ್ಮ ದೇಹವನ್ನು ಕಾಪಾಡಿದೆ. ಲೆಕ್ಕ ಹಾಕಿ, ಬಹಳ ಬಹಳ ಕುತೂಹಲಕರವಾದಂಥ ವಿಚಾರ. ಆ ಶ್ವಾಸಕೋಶಕ್ಕೆ ನಾವಿಷ್ಟು ಮರ್ಯಾದೆ ಕೊಡೋಲ್ಲ, ನಮ್ಮನ್ನು ಕಾಪಾಡ್ತಾ ಇದೆ. ಧೂಮಪಾನ ಮಾಡ್ತೇವೆ, ಮಾಡಿ ಆ ಶ್ವಾಸಕೋಶ ಎಲ್ಲ ಸುಟ್ಟೋಗಬೇಕು. ಒಳಗೆ ಇರ್ತಕ್ಕಂಥ ಈ ರೋಮಕ ವ್ಯವಸ್ಥೆ ಅಥವಾ ಸೀಲಿಯರಿ ಸಿಸ್ಟಮ್ ಅನ್ನೋದು ಏನು ಕಫವನ್ನು ನಿವಾರಿಸೋದಕ್ಕೆ ಇರುವಂಥ ಒಂದು ಅದ್ಭುತವಾದ ವ್ಯವಸ್ಥೆ ಏನಿದೆ, ಅದು ಸುಟ್ಟು ಹೋಗುವ ಹಾಗೆ ಮಾಡ್ತೇವೆ ನಾವು ಧೂಮಪಾನ ಮಾಡೋದರ ಮೂಲಕ. ಹಾಗಾಗಿ ಪ್ರತಿ ನಿಮಿಷವೂ ನಮಗೆ ಉಪಕಾರವನ್ನು ಮಾಡ್ತಾ ಇರ್ತಕ್ಕಂಥ ಈ ಶ್ವಾಸಕೋಶಗಳಿಗೆ ಅಪಕಾರವನ್ನೇ ಮಾಡ್ತಾ ಇದ್ದೀವಿ ನಾವು. ಮನುಷ್ಯ ಕೃತಜ್ಞ ಅನ್ನೋದು ಅದಕ್ಕೇನೆ. ಇನ್ನು 5ನೆಯ ಅಂಗ ಅಂತ ಹೇಳ್ತಂದರೆ ಅದು ಚರ್ಮ. ಚರ್ಮದ ಮೂಲಕ ಬೆವರು ಆಚೆ ಬರೋದು ನಮಗೆಲ್ಲ ಗೊತ್ತಿದೆ. ಆ ಬೆವರಿನ ಮೂಲಕ ಅನಗತ್ಯವಾದ ತೈಲಾಂಶಗಳೆಲ್ಲ ಹೊರಗಡೆ ಬರುತ್ತೆ. ಹೆಚ್ಚುವರಿ ಲವಣ, ಖನಿಜ ಇತ್ಯಾದಿಗಳೆಲ್ಲ ಆಚೆ ಬರುತ್ತೆ. ಅದಕ್ಕೆ ಬೆವರು ಉಪ್ಪುಪ್ಪಾಗಿರುತ್ತೆ. ಇದು ನಮ್ಮೆಲ್ಲರಿಗೂ ಪರಿಚಿತವಾಗಿರ್ತಕ್ಕಂಥ 5 ವಿಷಹಾರಕ ಅಂಗಗಳು. ಯಾವ್ಯಾವುದು ಅಂತ ಇನ್ನೊಂದು ಸಲ ನೆನಪಿಸ್ಕೊಳ್ಳೋಣ. ಮೊದಲನೇದು ಮೂತ್ರಪಿಂಡ, ಎರಡನೆಯದು ಯಕೃತ್ತು, ಮೂರನೆಯದು ನಮ್ಮ ಕರುಳು, ನಾಲ್ಕನೆಯದು ನಮ್ಮ ಶ್ವಾಸಕೋಶ, 5ನೆಯದು ನಮ್ಮ ಚರ್ಮ. ಇದು ನಮ್ಮೆಲ್ಲರಿಗೂ ಕಾಣುವಂಥ ಗೊತ್ತಿರುವಂಥ ಅಂಗಗಳು. ನಮಗೆ ಅಷ್ಟಾಗಿ ಪರಿಚಯ ಇಲ್ಲದೆ ಇರ್ತಕ್ಕಂಥ ಮತ್ತೊಂದು ವ್ಯವಸ್ಥೆ ನಮ್ಮ ದೇಹದಲ್ಲಿದೆ. ಅದನ್ನು ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಕರೀತೇವೆ. ಹಾಲ್ರಸನಾಳ ವ್ಯವಸ್ಥೆ ಅಥವಾ ದುಗ್ಧನಾಳ ವ್ಯವಸ್ಥೆ ಅಂತ ಕನ್ನಡದಲ್ಲಿ ಹೇಳೋದುಂಟು. ನಮ್ಮ ರಕ್ತ ಪರಿಚಲನೆಯ ವ್ಯವಸ್ಥೆ ಕೇಳಿರ್ತೀವಿ ಅಲ್ವಾ? ಆ ರಕ್ತ ಪರಿಚಲನಾ ವ್ಯವಸ್ಥೆಯ ಜೊತೆಗೆ ಅವಳಿ ವ್ಯವಸ್ಥೆಯ ರೀತಿಯಲ್ಲಿ ಈ ಲಿಂಫ್ಯಾಟಿಕ್ ಸಿಸ್ಟಮ್ ಇರುತ್ತೆ. ಇದು
ಜೀವಕೋಶಗಳ ನಡುವೆ ಇರ್ತಕ್ಕಂಥ ಅನಗತ್ಯ ವಸ್ತುಗಳನ್ನೆಲ್ಲ ಗುಡಿಸಿ ತರುತ್ತದೆ, ಸ್ವಚ್ಛಗೊಳಿಸುತ್ತದೆ. ಸ್ವಚ್ಛಗೊಳಿಸಿ ಬೇಡದೇ ಇರತಕ್ಕಂಥ ವಸ್ತುಗಳನ್ನೆಲ್ಲ ಅದನ್ನು ರಕ್ತಕ್ಕೆ ವರ್ಗಾಯಿಸಿ ರಕ್ತ ಮೂತ್ರಪಿಂಡದ ಮೂಲಕ ಶೋಧಿಸಿ ಅದನ್ನು ಹೊರಗಡೆ ಕಳಿಸ್ತಾ ಇರುತ್ತೆ. ಹಾಗಾಗಿ ಪ್ರತಿ ಕ್ಷಣವೂ ಸಹ ಈ ಲಿಂಫ್ಯಾಟಿಕ್ ಸಿಸ್ಟಮ್ ಅನ್ನೋದು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಅನಗತ್ಯ ವಸ್ತುಗಳ ವಿಲೇವಾರಿಯಲ್ಲಿ ತೊಡಗಿರುತ್ತೆ. ಇದು ದೇಹದಲ್ಲಿರುವಂಥ ವ್ಯವಸ್ಥೆ. ನಮ್ಮ ಮಿದುಳಲ್ಲಿ ಇದರ ಸೋದರಿ ಉಂಟು, ಅದನ್ನು ಗ್ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಕರೀತೇವೆ. ಲಿಂಫ್ಯಾಟಿಕ್ LYM ಅಂತ ಆಗುತ್ತೆ ಲಿಂಫ್ಯಾಟಿಕ್. ಗ್ಲಿಂಫ್ಯಾಟಿಕ್ ಅಂತ ಹೇಳ್ತಂದರೆ GLYM ಹೀಗೆ ಶುರುವಾಗುತ್ತೆ. ಈ ಗ್ಲಿಂಫ್ಯಾಟಿಕ್ ಸಿಸ್ಟಮ್ ಅನ್ನೋದು ಬಹಳ ಬಹಳ ಮುಖ್ಯವಾದದ್ದು. ಇದು ಕೇವಲ ಮಿದುಳಲ್ಲಿ ಇರ್ತಕ್ಕಂಥ ವಿಷವಸ್ತುಗಳನ್ನು, ಅನಗತ್ಯ ವಸ್ತುಗಳನ್ನು, ಅಪಾಯಕಾರಿ ವಸ್ತುಗಳನ್ನು ಇವುಗಳನ್ನೆಲ್ಲ ಶೋಧಿಸುತ್ತೆ. ಇದು ಹೆಚ್ಚು ಜಾಗೃತವಾಗಿರೋದು ನಾವು ನಿದ್ರೆ ಮಾಡುವಾಗ. ಹಾಗಾಗಿ ಮಕ್ಕಳಿಗೆ ಯಾವಾಗಲೂ ಹೇಳ್ತಿರ್ತೇವೆ, ಪ್ರತಿದಿನ ಕನಿಷ್ಠ 7ರಿಂದ 8 ಗಂಟೆಗಳ ಕಾಲ ಸ್ವಸ್ಥವಾಗಿ ಚೆನ್ನಾಗಿ ನಿದ್ರೆ ಮಾಡಿ, ಸುಖ ನಿದ್ರೆ ಮಾಡಿ ಅಂತ ಹೇಳ್ತೇವೆ. ಯಾಕೆ ಹೇಳ್ತೇವೆ ಅಂತ ಹೇಳ್ತಂದರೆ, ಮಕ್ಕಳು ಹಗಲು ಹೊತ್ತಿನಲ್ಲಿ ಏನೆಲ್ಲ ಓದಿರ್ತಾರೆ, ಹೊಸ ವಿಚಾರಗಳನ್ನು ಕಲಿತಿರ್ತಾರೆ, ಅದು ನೆನಪಾಗಿ ಪರಿವರ್ತನೆ ಆಗೋದು ಮಲಗಿದ್ದಾಗ. ಚೆನ್ನಾಗಿ ನಿದ್ರೆ ಮಾಡಿ ಅಂತ ಹೇಳ್ತೇವೆ. ಹಾಗೆಯೇ ಈ ವಿಷಹಾರಕ ಕೆಲಸ ಏನಿದೆ, ವ್ಯವಸ್ಥೆ ಏನಿದೆ, ಅದು ಜಾಗೃತವಾಗಿ ಕೆಲಸ ಮಾಡೋದು ನಾವು ನಿದ್ರೆ ಮಾಡೋವಾಗಲೇ. ಹಾಗಾಗಿ ನಮ್ಮ ದೇಹದಲ್ಲಿ ಮೂತ್ರಪಿಂಡಗಳು, ಯಕೃತ್ತು, ಕರುಳು, ಶ್ವಾಸಕೋಶ, ಚರ್ಮ ಮತ್ತು ಲಿಂಫ್ಯಾಟಿಕ್ ಸಿಸ್ಟಮ್, ಈ 6 ವ್ಯವಸ್ಥೆಗಳು ಏನಿದೆ ಇವು ಪ್ರಧಾನವಾದ ವ್ಯವಸ್ಥೆಗಳು. ನಮ್ಮಲ್ಲಿ ಇರ್ತಕ್ಕಂಥ ಪ್ರತಿನಿತ್ಯ ಉತ್ಪಾದನೆಯಾಗುವಂಥ ವಿಷವಸ್ತುಗಳನ್ನು ಕಾಲಕ್ಕೆ ಸರಿಯಾಗಿ ದೇಹದಿಂದ ಹೊರಗೆ ಕಳಿಸೋದಕ್ಕೆ ಸ್ವಲ್ಪ ಮಟ್ಟಿಗೆ ಈ ಸಿಂಬಳ, ಕಫ, ಕಿವಿಯಲ್ಲಿ ಉತ್ಪಾದನೆಯಾಗುವಂಥ ಗುಗ್ಗೆ ಅವೂ ಸಹ ಈ ತ್ಯಾಜ್ಯ ಕಾರ್ಯವನ್ನು ಯಶಸ್ವಿಯಾಗಿ ಮಾಡ್ತಾ ಇರುತ್ತವೆ, ಬಹಳ ಕಡಿಮೆ ಪ್ರಮಾಣದಲ್ಲಿ. ಆದರೆ ಮುಖ್ಯವಾಗಿ ಈ 6 ವ್ಯವಸ್ಥೆಗಳ ಬಗ್ಗೆ ನಾವೆಲ್ಲ ತಿಳ್ಕೊಳ್ಬೇಕಾಗುತ್ತೆ. ಓಕೆ ಸರ್, ಹಾಗಿದ್ರೆ ನಮ್ಮ ದೇಹವೇ ಇಷ್ಟೆಲ್ಲ ಡಿಟಾಕ್ಸಿಫಿಕೇಷನ್ ಅಥವಾ ವಿಷಪೂರಿತ ವಸ್ತುಗಳನ್ನು ಹೊರಗಡೆ ಹಾಕುತ್ತೆ ಅಂದಾಗ ನಾವು ಬಾಹ್ಯವಾಗಿ ಏನಾದರೂ ಪೌಡರ್ ತಗೊಳ್ಳೋ ಅಂಥದ್ದು ಅಥವಾ ಜ್ಯೂಸ್ ಕುಡಿಯೋವಂಥದ್ದು, ಡಿಟಾಕ್ಸ್ ಡ್ರಿಂಕ್ಸ್ ಅಂತ ಕುಡಿಯೋ ಅಂಥದ್ದು ನಿಜವಾಗಿಯೂ ಅಗತ್ಯ ಇದೆಯಾ? ಇದು ನಿಜವಾಗಿಯೂ ನಮಗೆ ಬೇಕಾಗತ್ತಾ ಅಥವಾ ಇದು ಒಂದು ರೀತಿ ಮಾರ್ಕೆಟಿಂಗ್ ಗಿಮಿಕ್ ಅಂತ ಹೇಳ್ಬೋದಾ, ಹೇಗೆ ಅಂತ? ಡಿಟಾಕ್ಸ್ ಚಿಕಿತ್ಸೆ ಅಂತ ಹೇಳಿದ್ರಿ, ಥೆರಪಿ ಅಂತ ಹೇಳಿದ್ರಿ. ಡಿಟಾಕ್ಸ್ ಥೆರಪಿ, ಕೆಲವರು ಪೌಡರ್ ತಗೋತಾರೆ, ಜ್ಯೂಸ್ ತಗೋತಾರೆ, ಬೇರೆ ಬೇರೆ ವಿಧವಾಗಿರಬಹುದು ಸರ್. ಒಂದು ಸತ್ಯವನ್ನು ನಿಮ್ಮ ಮುಂದೆ ಹೇಳ್ತೇನೆ. ಈ ಡಿಟಾಕ್ಸ್ ಥೆರಪಿ ಅನ್ನೋದನ್ನು ವಿಶ್ವದಲ್ಲಿ ಇರುವಂಥ ಯಾವುದೇ ವೈದ್ಯಕೀಯ ವಿದ್ಯಾಲಯ ಕಲಿಸಲ್ಲ. ಯಾವುದೇ ಪ್ರಮಾಣಬದ್ಧ ವೈದ್ಯಕೀಯ ಗ್ರಂಥಗಳಲ್ಲಿ ಈ ಬಗ್ಗೆ ವಿವರಣೆ ಇಲ್ಲ. ಜಗತ್ತಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಏನಿದೆ, ಆ ಆಸ್ಪತ್ರೆಗಳಲ್ಲಿ ಡಿಟಾಕ್ಸ್ ಥೆರಪಿ ಅನ್ನೋ ಚಿಕಿತ್ಸೆ ಇಲ್ಲ. ಹಾಗಾಗಿ ಅಧಿಕೃತವಾಗಿ ಡಿಟಾಕ್ಸ್ ಥೆರಪಿ ಅನ್ನೋದನ್ನು ಆಧುನಿಕ ವೈದ್ಯಕೀಯ ಒಪ್ಪಲ್ಲ. ಆದರೆ ತಾವು ಹೇಳಿದ ಹಾಗೆ ಮಾರುಕಟ್ಟೆಯಲ್ಲಿ ಇಂತಹ ಅನೇಕ ಥೆರಪಿಗಳು, ಡಿಟಾಕ್ಸಿಫಿಕೇಷನ್ ಥೆರಪಿಗಳು ಸಿಗುತ್ತೆ. ವಾಟರ್ ಡಿಟಾಕ್ಸ್ ಅಂತಾರೆ, ಜ್ಯೂಸ್ ಡಿಟಾಕ್ಸ್ ಅಂತಾರೆ, ಟೀ ಡಿಟಾಕ್ಸ್ ಅಂತಾರೆ, ಕೊಲೊನೋಥೆರಪಿ ಅಂತಾರೆ, ಲಿವರ್ ಡಿಟಾಕ್ಸ್ ಅಂತ ಹೇಳ್ತಾರೆ. ಹಾಗೆ ಕೆಲವರು IV ಡಿಟಾಕ್ಸ್ ಅಂತೆ, ನೇರವಾಗಿ ಡ್ರಿಪ್ಸ್ ಮೂಲಕ ನಾವು ಶುದ್ಧೀಕರಿಸ್ತೇವೆ. ಹೀಗೆ ನಾನಾ ರೀತಿಯ ಡಿಟಾಕ್ಸ್ಗಳನ್ನು ಹೇಳ್ತಾರೆ. ಆದರೆ ಅವು ಎಷ್ಟು ಪರಿಣಾಮಕಾರಿ ಅನ್ನೋದಕ್ಕೆ ಅಧಿಕೃತವಾದ ದಾಖಲೆ ಇಲ್ಲ. ಓಕೆ, ಉದಾಹರಣೆಗೆ
ಒಂದು ಪ್ಯಾರಾಸಿಟಮಾಲ್ ಮಾತ್ರೆಯನ್ನು ತಗೊಂಡ್ರೆ ಅದು ಜ್ವರವನ್ನು ಕಡಿಮೆ ಮಾಡೋದಕ್ಕೆ ಅನ್ನೋದಕ್ಕೆ ಬೇಕಾದಷ್ಟು ಪುರಾವೆ ಉಂಟು. ಯಾರು ಬೇಕಾದರೂ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಆ ಸಂಬಂಧಪಟ್ಟ ಗ್ರಂಥಗಳನ್ನು ಓದಿ ಅರ್ಥ ಮಾಡಿಕೊಂಡು ಹೌದು ಪ್ಯಾರಾಸಿಟಮಾಲ್ ಜ್ವರವನ್ನು ಕಡಿಮೆ ಮಾಡುತ್ತೆ ಅಂತ ತಿಳ್ಕೋಬಹುದು. ವೈದ್ಯರು ಮಾತ್ರವಲ್ಲ, ಶ್ರೀಸಾಮಾನ್ಯನೂ ತಿಳ್ಕೋಬಹುದು. ಓಕೆ. ಹಾಗೆಯೇ ಈ ಡಿಟಾಕ್ಸ್ ಥೆರಪಿಗಳು ನಮ್ಮ ದೇಹಕ್ಕೆ ಯಾವ ರೀತಿ ಸಹಾಯ ಮಾಡುತ್ತೆ, ಯಾವ ಯಾವ ವಿಷಯಗಳನ್ನು ಆಚೆ ಕಳಿಸುತ್ತೆ, ಇದರ ಪಾರ್ಶ್ವ ಪರಿಣಾಮಗಳು, ಸೈಡ್ ಎಫೆಕ್ಟ್ ಏನು, ಎಷ್ಟು ದಿನಗಳಿಗೆ ಒಮ್ಮೆ ಇದನ್ನು ಮಾಡಿಸ್ಕೋಬೇಕು, ಆ ಡಿಟಾಕ್ಸ್ ಥೆರಪಿಯಲ್ಲಿ ಬಳಸುವಂಥ ರಾಸಾಯನಿಕ ವಸ್ತುಗಳು, ಔಷಧಗಳು ಯಾವುವು, ಅವುಗಳಲ್ಲಿ ಯಾವ ವಸ್ತುಗಳಿವೆ, ಘಟಕಗಳಿವೆ, ಇಂಗ್ರೀಡಿಯೆಂಟ್ಸ್ ಏನು, ಒಂದೊಂದು ಇಂಗ್ರೀಡಿಯೆಂಟ್ನ ಕೆಲಸ ಕಾರ್ಯವೇನು, ಈ ಬಗ್ಗೆ ಎಲ್ಲೂ ಮಾಹಿತಿ ಇಲ್ಲ, ಉಲ್ಲೇಖ ಇಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನು ನಾವು ನಂಬಬೇಕಾಗುತ್ತೆ ಅಷ್ಟೇ. ಜ್ಯೂಸ್ ಥೆರಪಿ, ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಬರೀ ಜ್ಯೂಸ್ ಕೊಡ್ತಾರೆ ಅವರು, ಗಟ್ಟಿ ಆಹಾರ ಕೊಡಲ್ಲ. ಹಣ್ಣಿನ ಜ್ಯೂಸ್ ಕೊಡ್ತಾರೆ, ತರಕಾರಿ ಜ್ಯೂಸ್ ಕೊಡ್ತಾರೆ, ಸೊಪ್ಪಿನ ಜ್ಯೂಸ್ ಕೊಡ್ತಾರೆ. ಒಟ್ಟಿನಲ್ಲಿ ಬರೀ ದ್ರವಾಹಾರ. ಈ ರೀತಿ 3 ದಿನ ತಗೊಳ್ಳಿ, 5 ದಿನ ತಗೊಳ್ಳಿ, ಹೀಗೆ ಏನೇನೋ ಅವರದ್ದೇ ಆದ ವ್ಯವಸ್ಥೆಗಳಿರುತ್ತೆ. ಇವು ಯಾವ ರೀತಿ ಸಹಾಯ ಮಾಡುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ನಾವೇನು ಹೇಳ್ತೇವೆ, ಚೆನ್ನಾಗಿ ನೀರು ಕುಡೀರಿಯಪ್ಪ ಅಂತ ಹೇಳ್ತೇವೆ. ನೀರು ಕುಡಿದ್ರೆ, ಬೇಸಿಗೆ ಬಂದಿದೆ, ಡಿಹೈಡ್ರೇಷನ್ ಆಗಿದೆ ಅಂದರೆ ORS ತಗೊಳ್ಳಿ, ಚೆನ್ನಾಗಿ ನೀರು ಕುಡೀರಿ, ಎಳ್ನೀರು ಕುಡೀರಿ, ಮಜ್ಜಿಗೆ ಕುಡೀರಿ, ಬೇಳೆ ಕಟ್ಟು ಕುಡೀರಿ, ಹೀಗೆಲ್ಲ ಹೇಳ್ತೇವೆ ನಾವು. ಅವು ಹೇಗೆ ಕೆಲಸ ಮಾಡುತ್ತೆ, ನೀರು ಹೇಗೆ ವಿಷವಸ್ತುಗಳನ್ನು ಮೂತ್ರಪಿಂಡಗಳಲ್ಲಿ ಶೋಧಿಸಿ ಅದು ಮೂತ್ರದ ಮೂಲಕ ವಿಸರ್ಜಿಸುತ್ತೆ ಅನ್ನೋದಕ್ಕೆ ಪುರಾವೆ ಇದೆ. ನೀವು ಜ್ಯೂಸ್ ಕುಡಿದ್ರೆ ಆ ಜ್ಯೂಸಲ್ಲಿರೋದು ನೀರೇನೆ. ಅದು ಬಿಟ್ಟು ಉಳಿದ ವಸ್ತುಗಳು ಯಾವ ರೀತಿ ಸಹಾಯ ಮಾಡುತ್ತೆ ಗೊತ್ತಿಲ್ಲ ನಮಗೆ. ಅಂದರೆ ಸಮಸ್ಯೆ ಏನು ಅಂತ ಹೇಳ್ತಂದರೆ, ಮೊದಲನೇದು ಪೋಷಕಾಂಶಗಳು ಸಿಗೋಲ್ಲ ದೇಹಕ್ಕೆ, ಪ್ರೋಟೀನ್ ಆಗಲಿ, ಕಾರ್ಬೋಹೈಡ್ರೇಟ್ ಜ್ಯೂಸ್, ಬರೀ ಜ್ಯೂಸ್ ಅಷ್ಟೇ. ಎರಡನೇದು ಶುಗರು, ಸಕ್ಕರೆ ಅಂಶ ಇದ್ದಕ್ಕಿದ್ದಂಗೆ ಹೆಚ್ಚಿಬಿಡ್ಬೋದು. ಅಕಸ್ಮಾತ್ ಯಾರಾದರೂ ಡಯಾಬಿಟಿಕ್ಕೋ ಪ್ರೀ ಡಯಾಬಿಟಿಕ್ಕೋ ಇದ್ದರೆ ಅವರ ಸಕ್ಕರೆ ಅಂಶ ಮಿತಿಮೀರಿ ಏರಿಬಿಡುತ್ತೆ. ಮುಂದಕ್ಕೆ ಏನಾಗುತ್ತೆ ಗೊತ್ತಿಲ್ಲ. ಹೌದು, ಸಮಸ್ಯೆ ಆಗುವಂಥ ಸಾಧ್ಯತೆಗಳಿರ್ಬೋದು, ಖಂಡಿತ ಇರುತ್ತೆ. ಆಮೇಲೆ ಹೊಟ್ಟೆ ತುಂಬ ಊಟ ಮಾಡಲಿಲ್ಲ ಅಂದರೆ, ಅಗತ್ಯ ಶರ್ಕರ ಪ್ರಮಾಣ ಸಿಗಲಿಲ್ಲ ಅಂದರೆ ಅನೇಕ ಸಂದರ್ಭಗಳಲ್ಲಿ ತಲೆ ಸುತ್ತು ಬರ್ಬೋದು, ಮೂರ್ಛೆ ಹೋಗ್ಬೋದು. ಹೀಗೆ ಈ ಜ್ಯೂಸ್ ಥೆರಪಿಗಳು, ಟೀ ಥೆರಪಿಗಳು ತಮ್ಮದೇ ಆದ ಸಮಸ್ಯೆಗಳನ್ನು ಒಳಗೊಂಡಿದೆ. ಅವು ಪ್ರಮಾಣಬದ್ಧ ಚಿಕಿತ್ಸೆಗಳು ಆಗದೇ ಇರೋ ಕಾರಣ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಜಕ್ಕೂ ಗೊತ್ತಿರೋಲ್ಲ ಯಾರಿಗೂ. ಟೀ ಥೆರಪಿ ಅಂತ ಹೇಳ್ತಾರೆ. ಆ ಟೀಯ ಒಳಗೆ ಸೆನ್ನ ಅಂತಕ್ಕಂಥ ಒಂದು ಗಿಡದ ವಸ್ತು ಬರುತ್ತೆ, ಒಂದು ಸಸ್ಯಜನ್ಯ ವಸ್ತು. ಅದನ್ನು ಬೆರೆಸಿಬಿಟ್ರೆ ಅದು ಭೇದಿಗೆ ಕಾರಣವಾಗುತ್ತೆ. ಹಾಗೆ ಚೆನ್ನಾಗಿ ಭೇದಿ ಆಯಿತು ಅಂದರೆ ಹೇಳ್ತಾರೆ, ನೋಡಿ ಎಲ್ಲ ಭೇದಿ ಆಯಿತು, ಎಲ್ಲ ವಿಷವಸ್ತುಗಳು ಹೊರಟುಬಿಡ್ತು ಅದರಿಂದ ಆಚೆ, ಇನ್ನೇನು ಯೋಚನೆ ಇಲ್ಲ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಹೀಗೆಲ್ಲ ಹೇಳ್ತಾರೆ. ಆದರೆ ಅವ್ರು ಕೊಟ್ಟಿರೋದು ಬರೀ ಸಣ್ಣ, ಅದು ಬಿಟ್ಟು ಇನ್ನೇನಿರಲ್ಲ ಅದರಲ್ಲಿ. ಹೇಗೆ ವಿಷವಸ್ತು ನಿವಾರಣೆ ಆಯಿತು, ಯಾವ ವಿಷವಸ್ತು ನಿವಾರಣೆ ಆಯಿತು, ಯಾವ ಪ್ರಮಾಣದಲ್ಲಿ ನಿವಾರಣೆ ಆಯಿತು, ಇವೆಲ್ಲ ಪ್ರಶ್ನೆಗಳನ್ನು ಕೇಳೋದಕ್ಕೆ ಅಲ್ಲಿ ಅವಕಾಶ ಇರೋದಿಲ್ಲ. ಹೌದು. ಕೊಲಾನ್ ಥೆರಪಿ ಅಂತ ಮಾಡ್ತಾರೆ. ಕೊಲಾನ್ ಥೆರಪಿ ಅಂತ ಹೇಳ್ತಂದರೆ ದೊಡ್ಡ ಕರಳನ್ನು ಶುದ್ಧೀಕರಿಸೋದು. ಹೇಗೆ ಶುದ್ಧೀಕರಿಸ್ತಾರೆ? ಎನಿಮಾ ಮೂಲಕ ಶುದ್ಧೀಕರಿಸ್ತಾರೆ. ಎನಿಮಾ ಅಂತ ಹೇಳ್ತಂದರೆ ಬಿಸಿ ನೀರನ್ನು ಗುದದ್ವಾರದ ಮೂಲಕ ದೊಡ್ಡ ಕರಳಿನಲ್ಲಿ ಚಿಮ್ಮಿಸ್ತಾರೆ. ಅದು ಬರೀ ಬಿಸಿನೀರಾಗಿರಬಹುದು, ಅಥವಾ ಸೋಪ್ ಬೆರ್ತಿರಬಹುದು, ಅಥವಾ ಯಾವುದಾದ್ರೂ ಗಿಡಗಳ ಸಸ್ಯಗಳ ಮೂಲಿಕೆಗಳ ರಸ ಇರಬಹುದು, ಅಥವಾ ಆಧುನಿಕ ವೈದ್ಯಕೀಯಕ್ಕೆ ಸಂಬಂಧಪಟ್ಟಂಥ ವಸ್ತುಗಳಾಗಿರ್ಬೋದು. ಅದನ್ನು ಕಲಿಸ್ಬಿಟ್ಟು ಆ ನೀರನ್ನು ಒಳಗೆ ಚಿಮ್ಮಿಸ್ತಾರೆ. ಚಿಮ್ಮಿಸಿದ ಮೇಲೆ ಸ್ವಲ್ಪ ಹೊತ್ತಾದ ಮೇಲೆ ಅದು ವಾಪಸ್ಸಾಗುತ್ತೆ. ನೋಡಿ ಎಲ್ಲ ಬಂದುಬಿಡ್ತು, ಹೊಟ್ಟೆ ಶುದ್ಧಿ ಆಗೋಯ್ತು.
ಈ ರೀತಿಯಾದ ಶುದ್ಧಿ ನಮ್ಗೆ ಅನಗತ್ಯ. ಯಾಕಂದರೆ ದೇಹಕ್ಕೆ ಗೊತ್ತು ಎಷ್ಟು ಉಳಿಸ್ಕೋಬೇಕು, ಎಷ್ಟು ಆಚೆ ಕಳಿಸ್ಬೇಕು ಅಂತ. ಪ್ರತಿ ದಿವಸ ಹುಟ್ಟಿದ ದಿನದಿಂದ ಮಾಡ್ಕೊಂಡು ಬರ್ತಾ ಇದೆ ಕರುಳಿಗೆ. ಆ ಕರುಳಿಗೆ ಹೇಳ್ಕೊಡ್ಬೇಕಾ ನಾವು? ನಿಜ. ಹೀಗೆ ಇಡೀ ಕರುಳನ್ನು ತೊಳೆಯುವಂಥ ಕೆಲಸ ಎಲ್ಲಿ ಮಾಡ್ತಾರೆ ಅಂದರೆ, ಜಠರ ಮತ್ತು ಕರುಳಿನ ಮೇಲೆ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತೇವೆ ಅನ್ನೋ ಸಂದರ್ಭದಲ್ಲಿ ಕರುಳನ್ನು ಶುದ್ಧೀಕರಿಸ್ತಾರೆ. ಯಾಕಂದರೆ ಬ್ಯಾಕ್ಟೀರಿಯಾಗಳು ಗಾಯದ ಮೂಲಕ ದೇಹದ ಒಳಗೆ ಹೋಗಬಾರ್ದು ಅಂತ ಹೇಳಿ ಶುದ್ಧೀಕರಿಸ್ತಾರೆ. ಆದರೆ ಆರೋಗ್ಯವಾಗಿರಬೇಕು ಅನ್ನೋ ಕಾರಣದಿಂದ 100% ಆರೋಗ್ಯವಾಗಿರುವ ಒಬ್ಬ ಮನುಷ್ಯ ಈ ರೀತಿಯಾದ ಕೊಲಾನ್ ಥೆರಪಿ ಮಾಡಿಸ್ಕೊಳ್ಳೋದ್ರಿಂದ ಲಾಭ ಇದೆಯಾ ಅಂದರೆ ನನಗೆ ತಿಳಿದ ಮಟ್ಟಿಗೆ ಇಲ್ಲ. ದಡ್ಡತನ ಅದು ಅಷ್ಟೇ. ಯಾವ ರೀತಿ ಸಹಾಯ ಆಗುತ್ತೆ ಅನ್ನೋದು ಗೊತ್ತಿಲ್ವಲ್ಲ ನಮಗೆ. ಹೌದು, ಪುರಾವೆಯೇ ಇಲ್ಲ, ಸಾಕ್ಷಿಗಳು ಆಧುನಿಕ ವೈದ್ಯಕೀಯ ಆಗಿಲ್ಲ, ಏನು ಸಂಶೋಧನೆ ಆಗಿಲ್ಲ. ಆಧುನಿಕ ವೈದ್ಯಕೀಯದಲ್ಲಿ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಕರೀತಾರೆ. ಹೌದು, ಆಧುನಿಕ ವೈದ್ಯಕೀಯವನ್ನು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್. ನಾವೇನೇ ಚಿಕಿತ್ಸೆ ಕೊಟ್ಟರೆ ಅದಕ್ಕೊಂದು ಪುರಾವೆ ಇರಬೇಕು. ಪುರಾವೆ ಎಲ್ಲ ಕೊಡ್ಲಿಕ್ಕೆ ಬರೋಲ್ಲ. ಹಾಗೆ ಇಲ್ಲಿ ಎವಿಡೆನ್ಸ್ ಯಾವುದೂ ಸಿಗೋಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲೂ ಪ್ರಕಟವಾಗಿಲ್ಲ. ಎಷ್ಟೋ ಸಂದರ್ಭದಲ್ಲಿ ದೊಡ್ಡ ಕರುಳಿಗೆ ಹಾನಿಯಾಗುತ್ತೆ. ವಿಚಿತ್ರ ಆದರೂ ಸತ್ಯವಾದ ಮಾತನ್ನು ಹೇಳ್ತಾ ಇದ್ದೇನೆ. ನಮ್ಮ ದೇಹದ ಜೀವಕೋಶಗಳ ಸಂಖ್ಯೆಗಿಂತ 3 ಪಟ್ಟು ಹೆಚ್ಚಿನ ಸೂಕ್ಷ್ಮ ಜೀವಿಗಳು ನಮ್ಮ ದೇಹದ ಮೇಲೆ, ದೇಹದ ಒಳಗೆ ವಾಸ ಮಾಡುತ್ತವೆ. ಕರುಳಲ್ಲಿರೋ ಬ್ಯಾಕ್ಟೀರಿಯಾ ಹೇಳುತ್ತೆ, ನಾ ಹೇಳಿದ ಹಾಗೆ ನೀನು ಕೇಳಲಿಲ್ಲ ಅಂದರೆ ನಿನ್ನ ಬದುಕನ್ನು 3 ಬಟ್ಟೆ ಮಾಡಿಬಿಡ್ತೇನೆ ಅನ್ನೋಂಥದ್ದು. ಎಲ್ಲಕ್ಕಿಂತಲೂ ಮುಖ್ಯವಾಗಿ ನಮ್ಮ ಮನಸ್ಸನ್ನು, ನಮ್ಮ ವಿಚಾರಗಳನ್ನು ನಾಶಗೊಳಿಸುತ್ತೆ, ಹಾಳು ಮಾಡುತ್ತದೆ. ಇವುಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಸೋಲಿಸ್ಲಿಕ್ಕಂತೂ ಅಸಾಧ್ಯ, ಯೋಚನೆನೂ ಮಾಡಬಾರ್ದು. ಮತ್ತೇನಪ್ಪ ಅಂದರೆ ಸಂಧಾನ, ಹೊಂದಿಕೊಂಡು ಹೋಗಬೇಕು. ಇಷ್ಟೊಂದು ಜನರನ್ನು ನೀನು ಆಚೆ ಕಳಿಸ್ಬಿಟ್ಟಿದೀಯಾ, ಹಾಗಾಗಿ ಒಂದಷ್ಟು ಹೊಸಬರನ್ನು ನೀನು ಆಹ್ವಾನಿಸು. ಏನು ಹಾಗಂದರೆ